2018 ಮತ್ತು 19ನೇ ಸಾಲಿನ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿ ಕಲಬುರಗಿ ವತಿಯಿಂದ ತಾರಫೈಲ್ ಬಡಾವಣೆಯಲ್ಲಿ ಕಳಪೆ ಮಟ್ಟದ ಕಾಮಗಾರಿ ಹಾಗೂ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಈಗಾಗಲೇ ದೂರು ನೀಡಿದ್ದು, ಕಲಬುರಗಿ ನಗರದ ನಿರಾಶ್ರಿತ ಮಂಗಳಮುಖಿ ಸಮುದಾಯದವರಿಗೆ ಆಶ್ರಯ ನೀಡುವ ದೃಷ್ಟಿಯಿಂದ ಜಾಗ ಖರೀದಿ ಮಾಡಿ ಮನೆ ನಿರ್ಮಾಣ ಮಾಡಿಕೊಡಬೇಕೆಂದು ಕಲ್ಯಾಣ ಕರ್ನಾಟಕ ಸೇನೆ ಹಾಗೂ ಸ್ನೇಹ ಸೊಸೈಟಿ ಜಂಟಿ ಪ್ರತಿಭಟನೆಯನ್ನು ಮಾಡಲಾಗಿದೆ. ನಗರದ ಸರ್ದಾರ್ ವಲ್ಲಭಭಾಯಿ ಪಟೇಲ್ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಬೃಹತ್ ಪ್ರತಿಭಟನೆ ಮಾಡುವುದರ ಮುಖಾಂತರವಾಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ರಾಜ್ಯಾಧ್ಯಕ್ಷರಾದ ದತ್ತು ಅಯ್ಯಳ್ಕರ್, ಭ್ರಷ್ಟಾಚಾರ ಮಾಡಿದ ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮ ತೆಗೆದುಕೊಳ್ಳಬೇಕು. ಇನ್ನು ಕಲಬುರಗಿ ನಗರದ ನಿರಾಶ್ರಿತ ಮಂಗಳಮುಖಿಯ ಸಮುದಾಯದವರಿಗೆ ಆಶ್ರಯ ನೀಡುವ ದೃಷ್ಟಿಯಿಂದ ಜಾಗ ಖರೀದಿ ಮಾಡಿ ಮನೆ ನಿರ್ಮಾಣ ಮಾಡಿಕೊಡಬೇಕೆಂದು ಆಗ್ರಹ ಮಾಡಿದರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ. ಒಂದೊಂದು ಸತಿ ಮಾನ್ಯ ಮುಖ್ಯಮಂತ್ರಿ ಕೊಟ್ಟಿರ್ತೀನಿ, DK ಶಿವಕುಮಾರ್ ಕೊಟ್ಟಿರ್ತೀನಿ, ಆದರೂ ಕೂಡ ಇಲ್ಲಿಗೆ 2 ವರ್ಷ ಆಯಿತು. ಕೋನ ಅಂತ ಈ ಅಧಿಕಾರಿಗಳು ಕೇಳ್ತಾ ಇಲ್ಲ, ಈ ರಾಜಕೀಯ ವ್ಯಕ್ತಿಗಳು ಕೇಳ್ತಾ ಇಲ್ಲ. ಇದು ಅದಕ್ಕಾಗಿ ಈ ವಿಷಯದಲ್ಲಿ ನಮ್ಮ ಆಜಿಜಾಂಬ ಒಂದು ಸಂಘಟನೆ ಆಗಿರ್ಬೋದು, ನಮ್ಮ ಸ್ವಯಂ ಸೊಸೈಟಿ ಆಗಿರ್ಬೋದು, ನಮ್ಮೆಲ್ಲ ಸೇರಿ ಇವತ್ತು ಏನಪ್ಪ ಅಂದರೆ ಇವತ್ತು ಡಬಲ್ ಎ ಕೈ ಮತ್ತು ಏನೋ ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿ ಅಧಿಕಾರಿಗಳ ಬರೀ ಲೂಟಿ ಮಾಡಕ್ಕೆ ಬಿದ್ದಾರೆ. ಈ ಒಂದು ಈಗ ತಾಬೆ ಬಡಾವಣೆಯಲ್ಲಿ ಕೂಡ ಇವತ್ತು 800 ಮನೆ ಕೂಡ ಇವತ್ತು ನಿರ್ಮಾಣ ಆಗಿರ್ತಾವೆ. ಆ 800 ಮನೆ ಕೂಡ ಎಲ್ಲ ಕೂಡ ಕಚ್ಚಾ ಪಕ್ಕ ಮನೆ ಆಗಿರ್ತವೆ. ಆ ಮನೆ ಬಿಲ್ ಕೂಡ ಎತ್ಕೊಂಡು ತಿಂದಿರ್ತಾರೆ. ಅದು ಒಂದೇ ಅಲ್ಲ, ಬ್ರಹ್ಮಪುರ, ಬಸವನಗರ, ಒಡ್ರಗಲ್ಲಿ ಮತ್ತು ಯಾವುದು ಚಿಂಚೋಳಿ ತಾಲೂಕು ಆಗಿರ್ಬೋದು, ಎಲ್ಲ ತಾಲೂಕಲ್ಲಿ ಭ್ರಷ್ಟ ಅಧಿಕಾರಿಗಳು ಇವರು. ಈ ಎಮ್ಮೆ ಕೈ ಮನವನು 31 ವರ್ಷದಲ್ಲಿ ಒಂದೇ ಕಡೆ ಸೇವೆ ಮಾಡ್ತಿದ್ದಾನೆ. ಅವನಿಗೆ ಎಲ್ಲ ಗೊತ್ತಾಗಿದೆ, ಇಲ್ಲಿ ಜನರು ಹೆಂಗಿದಾರಂತೆ, ಅವ್ರಿಗೆ ಗೋಣಿ ಹೆಂಗೆ ಮುರಿಬೇಕಂತ ಕೂಡ ಅವನಿಗೆ ಗೊತ್ತು. ನಾವು ಕೇಳಿದ್ರೆ ಹೇಳ್ತಾನೆ, MLA ಹೇಳ್ತು ಹೇಳಪ್ಪ, ಮಿನಿಸ್ಟ್ರಿಗೆ ಹೇಳ್ತು ಹೇಳು, ಐ ಆಮ್ ಡೋಂಟ್ ಕೇರ್, ನೀವು ಸಸ್ಪೆಂಡ್ ಮಾಡಿಸಿದ್ರು ಕೂಡ ನಾವು ಮತ್ತೆ ಇಲ್ಲೇ ಬರ್ತೀನಿ ಅಂತ ನಮಗೆ ಅವಶ್ಯ ಶಬ್ದದಿಂದ ಮಾತಾಡ್ತಾನೆ. ಅವನಿಗೆ ಸಸ್ಪೆಂಡ್ ಮಾಡೋವರೆಗೂ ನಾವು ಈ ಹೋರಾಟ ಇಲ್ಲಿ ನಿಲ್ಲಿಸಲ್ಲ ಅಂತ ಹೇಳ್ತಾ ಈ ಮೀಡಬೇಕು ಅಂತ ಹೇಳ್ತೇನೆ. ದತ್ತು ಅಯ್ಯಳ್ಕರ್. ಇವತ್ತು ತಿಮ್ಮಪುರಿ ಸರ್ಕಲ್ನಿಂದ ಮಾರ್ಚ್ ಮಾಡ್ತಾ DC ಆಫೀಸ್ವರೆಗೂ ನಾವು ಹೋಗ್ತಾ ಇದ್ದೇವೆ. ಕಾರಣ ಏನಪ್ಪ ಅಂದರೆ ಸ್ಲಮ್ನಲ್ಲಿ ಆಗ್ತಕ್ಕಂಥ ಹಗರಣಗಳು ಮತ್ತು ಮಂಗಳಮುಖರಿಗೆ ಆಗ್ತಕ್ಕಂಥ ಅನ್ಯಾಯಗಳು ಮತ್ತು ನಮ್ಮ ದುರ್ಗಿ ಮರ್ಗಿ ಜನಾಂಗ, ಸಿಂಧೋಳು ಜನಾಂಗಕ್ಕೆ ಆಗ್ತಕ್ಕಂಥ ಅನ್ಯಾಯಗಳ ಕುರಿತು ನಾವು ಲಾಸ್ಟ್ ವೀಕ್ನಾಗ ಒಂದು ಮೀಡಿಯಾ ಮುಖಾಂತರ, ಪ್ರೆಸ್ ಮೀಡಿಯಾ ಮುಖಾಂತರ ನಾವು ಒಂದು ಮನವಿ ಮಾಡಿಕೊಂಡಿದ್ದೆವು. ಬಟ್ ಅದಕ್ಕೆ ಯಾವುದೇ ರೀತಿಯಿಂದ ಪ್ರತಿಕ್ರಿಯೆ ಅವರು ಕೊಟ್ಟಿರಲಿಲ್ಲ. ಆದ್ದರಿಂದ ಇವತ್ತು ಈ ಒಂದು ಮಾರ್ಚ್ ಮುಖಾಂತರ ನಾವು DC ಅವ್ರ ಮುಖಾಂತರ CM ಅವರಿಗೆ ಒಂದು ಲೆಟರ್ ಕೊಡಲಿಕ್ಕೆ ಎಲ್ಲ ಜನ ಇಲ್ಲಿ ಸೇರಿದ್ದೇವೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದರೊಳಗಿರ್ತಕ್ಕಂಥ ಉದ್ದೇಶಗಳೇನಪ್ಪ ಅಂದರೆ ರಸ್ತೆ ಅಗಲೀಕರಣ. ತಾರ್ಫಲ್ ಬಡಾವಣೆಯಲ್ಲಿ 1ನೇ ಕ್ರಾಸಿಂದ 8ನೇ ಕ್ರಾಸ್ವರೆಗೂ ರಸ್ತೆ ಅಗಲೀಕರಣ ಅಪ್ರೂವಲ್ ಆಗಿದೆ. ಮತ್ತೀಗ 8ನೇ ಕ್ರಾಸ್ನಿಂದ 14ನೇ ಕ್ರಾಸ್ವರೆಗೂ ಅಗಲೀಕರಣ ಆಗಬೇಕಾಗಿದೆ. ಆ ಅಗಲೀಕರಣದಲ್ಲಿ ಸುಮಾರು 80 ಫೀಟ್ ರಸ್ತೆ ಅಗಲೀಕರಣ ಮಾಡ್ತಾ ಇದ್ದಾರೆ. ಆ ಅಗಲೀಕರಣದಲ್ಲಿ ಎಷ್ಟೋ ಮನೆಗಳು ರೋಡಿನಲ್ಲಿ ಬರ್ತಕ್ಕಂಥ ಒಂದು ಪರಿಸ್ಥಿತಿಯಲ್ಲಿದೆ. ಆ ಕುಟುಂಬಗಳಿಗೆ ನ್ಯಾಯ ಒದಗಿಸ್ಕೊಡುವಂಥ ನಿಟ್ಟಿನಲ್ಲಿ ಇವತ್ತು ಈ ಒಂದು ಸ್ಟ್ರೈಕ್ ನಾವು ಮಾಡ್ತಾ ಇದ್ದೇವೆ. ಯಾಕಪ್ಪ ಅಂದರೆ ಅಲ್ಲಿರ್ತಕ್ಕಂಥ ಆ ಒಂದು ಕುಟುಂಬಗಳಿಗೆ ಯಾವುದೇ ರೀತಿಯಿಂದ ಹಕ್ಕುಪತ್ರ ಕೊಟ್ಟಿರುವುದಿಲ್ಲ. ನಾವು ಜೋನಲ್ಲಿ ಒಂದು ಕಮಿಷನರ್ ಅವರಿಗೆ ಮಾತಾಡ್ತೇವೆ, ಸರ್ ಇದು ಹಿಂಗಾದರೆ ಅನ್ಯಾಯ ಆಗ್ತದೆ, ನಮಗೇನಾದರೂ ಕಂಪೋಸೇಷನ್ ಮನೆ ಆದರೂ ಕೊಡ್ರಿ, ನೀವು ಡೈರೆಕ್ಟ್ ನೋಟಿಸ್ ಅಂಟ್ಸೋಕೆ ಬರ್ತಾ ಇದ್ದೀರಿ, ಇದರಿಂದ ಜನರ ಆತಂಕಕ್ಕೊಳಗಾಗ್ತಾರ, ಜನರಿಗೆ ಅನ್ಯಾಯ ಆಗ್ತದೆ, ಎಷ್ಟೋ ಜನರು ಪೇಷಂಟ್ ಅದಾರೆ, ಎದೆಯೊಡೆದು ಸತ್ತೋಗ್ತಾರೆ ಅಂತ ಹೇಳಿದ್ರೆ ಅವ್ರು ನಮಗೆ ಕೇಳ್ತಾರೆ, ಸ್ಲಮ್ ಬೋರ್ಡಿಂದ ನಿಮಗೆ ಯಾವುದಾದ್ರೂ ಅಧಿಕೃತವಾದ ಪತ್ರ ದಾಖಲಾತಿಗಳಿದ್ರೆ ಹೇಳ್ರಿ, ನಾವು GB ಮೀಟಿಂಗ್ನಲ್ಲಿಟ್ಟು ಅವರಿಗೆ ಕಂಪೋಸೇಷನ್ ಮನಿ ಇಸ್ಕೊಡ್ತಕ್ಕಂಥ ಕೆಲಸ ನಾವು ಮಾಡ್ತೇವೆ ಅಂತ ಹೇಳ್ತಾರೆ. ಆದರೆ ಅದು ಬರೀ ಮಾತಾಗಿರ್ತದೆ. ಈ ಒಂದು ವಿಷಯಕ್ಕಾಗಿ ನಾವು ಸ್ಲಮ್ ಬೋರ್ಡ್ ಅಧಿಕಾರಿಗಳ ಹತ್ರ 1.5 ವರ್ಷದಿಂದ ಹೋರಾಟ ಮಾಡ್ತಾಯಿದ್ದೀವಿ. ಮನೆಗಳಿಗೆ ಹಕ್ಕುಪತ್ರ ಕೊಡ್ರಿ, ಅವ್ರು ಕೊಡ್ತಾ ಇಲ್ಲ. ಸರ್ವೆ ನಂಬರ್ 27-28ರಲ್ಲಿ 52 ಮನೆಗಳು ಅದಾವೆ. ಆ ಮನೆಗಳ ಕುರಿತು ಅಲ್ಲಂಪ್ರಭು ಪಾಟೀಲ್ ಅವರು ಲೆಟರ್ ಕೊಡ್ತಾರೆ, ಕನಿಷ್ ಫಾತಿಮಾ ಮೇಡಮ್ ಅವ್ರು ಲೆಟರ್ ಕೊಡ್ತಾರೆ, ಅವ್ರಿಗೆ ಹಕ್ಕುಪತ್ರ ಕೊಡ್ರಿ ಅಂತೇಳಿ. ಮತ್ತು ಅಲ್ಲಿರ್ತಕ್ಕಂಥ ಸ್ಥಳೀಯ ನಾಗರಿಕರೆಲ್ಲರಲ್ಲಿ ಹೋಗಿ ಹೋರಾಟ ಮಾಡ್ತಾರೆ. ಸ್ಲಮ್ ಬೋರ್ಡ್ ಆಫೀಸರ್ನಲ್ಲಿ 2 ದಿನ ಸತತವಾಗಿ ಸತ್ಯಾಗ್ರಹ ಮಾಡ್ತಾರೆ. ಮಾಡಿದಾಗ ಅಲ್ಲಿ ಇರ್ತಕ್ಕಂಥ ಜನರಿಗೆ ಅವರು ಬರೋ ಸುಳ್ಳು ಭರವಸೆಗಳು ಕೊಟ್ಟು ಕಳಿಸ್ತಕ್ಕಂಥ ಕೆಲಸ ಮಾಡ್ತಿದ್ದಾರೆ. ಇವತ್ತು
ಸ್ಲಮ್ ಬೋರ್ಡ್ನಲ್ಲಿ ನಿರ್ಮಾಣ ಆಗ್ತಕ್ಕಂಥ ಮನೆಗಳು ಪ್ರೈವೇಟ್ ಬಡಾವಣೆಗಳಲ್ಲಿಯೂ ಸಹ ಆ ಮನೆಗಳು ನಿರ್ಮಾಣ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಕ್ವಶನ್ ಮಾಡಿದಾಗ ಅವ್ರು ಏನು ಹೇಳ್ತಾರೆ, ಸ್ಲಮ್ ಬೋರ್ಡಿಗೆ ಏನು ಆಸ್ಪಾಸ್ ಇರ್ತಕ್ಕಂಥ 500 ಮೀಟ್ರ್ ಒಳಗೆ ಬರ್ತಕ್ಕಂಥ ಎಲ್ಲ ಏರಿಯನ್ನು ಸ್ಲಮ್ ಬೋರ್ಡು ಡೆವಲಪ್ಮೆಂಟ್ ಮಾಡ್ಬೋದೇನೋ ಅಧಿಕಾರ ನಮಗಿದೆ ಅಂತ ಅವ್ರು ಹೇಳ್ತಾರೆ. ಆ ಒಂದು ವೇಳೆ ನಿಮ್ಗೆ ಅಧಿಕಾರ ಇದ್ದರೆ ಈ ಒಂದು ಸಿಂಧೋಲ್ ಜನಾಂಗದವರು, ನಮ್ಮ ಬುರ್ಬುರ್ ಜನಾಂಗದವ್ರು ಎಲ್ಲ ಮಂದಿ ಇಲ್ಲಿ ಅದಾರ, ಅವ್ರ ಮನೆಗಳು ತಾರ್ಫಲ್ ಬಡಾವಣೆಯಲ್ಲೇ ಅದಾವ. 40ರಿಂದ 50 ವರ್ಷಗಳಿಂದ ಅವ್ರು ಅಲ್ಲೇ ವಾಸ ಮಾಡ್ತಾ ಇದಾರೆ. ಅವರಿಗೆ ಯಾವುದೇ ರೀತಿಯಿಂದ ಅಧಿಕೃತವಾದ ಪತ್ರ ಕೊಟ್ಟಿಲ್ಲ. ಅವ್ರಿಗೆ ಮನೆಗಳು ಮಾಡಿಕೊಡ್ರಿ ಅಂದ್ರೆ ಮನೆಗಳು ಮಾಡಿಕೊಡ್ತಾ ಇಲ್ಲ. ಇಲ್ಲಿ ದುರಂತ ಏನಪ್ಪ ಅಂದರೆ, ಇವರು ಬರೋ ವೋಟರ್ಸ್ ಆಗಿ ಉಳಿದ್ಬಿಟ್ರೆ ಹೊರತು ಇವರು ಮನುಷ್ಯ ಜಾತಿಯಲ್ಲಿ ಮನುಷ್ಯರಾಗಿ ಎಣಿಸಲ್ಲೇ ಪಡ್ತಾ ಇಲ್ಲ. ಇವ್ರಿಗೆ ಮನುಷ್ಯರಂತ ಕನ್ಸಿಡರೇ ಮಾಡ್ತಾ ಇಲ್ಲ. ಇವ್ರ ಬೇಡಿಕೆಗಳು ಈಡೇರ್ತಾ ಇಲ್ಲ, ಇವ್ರಿಗೆ ಮನೆಗಳಾಗ್ತಾ ಇಲ್ಲ, ಇವ್ರಿಗೆ ಚರಂಡಿಗಳಾಗ್ತಾ ಇಲ್ಲ, ಇವ್ರಿಗೆ ಮೂಲಭೂತ ಸೌಕರ್ಯಗಳು ಸಿಗ್ತಾ ಇಲ್ಲ. ಅದು ನಮ್ಮ ಬೇಡಿಕೆ ಆಗಿರ್ತದೆ. ಇವತ್ತು ನಮ್ಮ ಒಂದು ಯಾವುದು ಸ್ನೇಹ ಸೊಸೈಟಿ ಅವರ ಒಂದು ಮುಖ್ಯ ಬೇಡಿಕೆ ಏನಾಗ್ಯದಪ್ಪ ಅವ್ರದ್ದಂದರೆ, ಅವರಿಗೆ ಬಾಡಿಗೆ ಮನೆಗಳು ಸಿಗ್ತಾ ಇಲ್ಲ. ಮಂಗಳಮುಖಿಯವರಿಗೆ ಇನ್ನೂ ನಮ್ಮಲ್ಲಿ ತಾರತಮ್ಯ ಮುಗ್ದಿಲ್ಲ. ನಾವು ಅಂತೀವಲ್ಲ, ಮನುಷ್ಯರಲ್ಲಿ ಅನೇಕ ಜಾತಿ ಭೇದಗಳದಾವ. ಈಗ ಲಿಂಗ ಭೇದ ಸುದಕ್ಕೆ ಅದರೊಳಗೆ ಸೇರ್ಕೊಂಡು ಬಿಟ್ಟದ ಅಂತ ಹೇಳ್ಬೇಕಾಗ್ತದೆ. ಇಲ್ಲಿ ತನಕ ಜಾತಿ ಕೇಳಿ ಕಾಸ್ಟ್ಗಳು ಮನೆಗಳು ಕೊಡ್ತಿದ್ರು, ಈಗ ಲಿಂಗ ಕೇಳಿ ಕೊಡಕತ್ತಾರ. ಆದ್ದರಿಂದ ಸ್ನೇಹ ಸೊಸೈಟಿ ಮಂಗಳಮುಖಿಯವರಿಗೂ ಸಹ ಆಗ್ತಕ್ಕಂಥ ಅನ್ಯಾಯಕ್ಕೆ ನಾವು ಧ್ವನಿ ಎತ್ತಾ ಇದ್ದೀವಿ. ಸುಮಾರು 3006 ಜನರು ಇದ್ದಾರೆ. ಅವ್ರಿಗೆಲ್ಲೋ ಮಂದಿಗೆ 1 ರಿಂದ 2 ಎಕರೆ ಜಾಗ ಅಲಾಟ್ಮೆಂಟ್ ಮಾಡಿಕೊಡ್ಬೇಕು. ಅವರಿಗೆ ಆದಂಥ ಒಂದು ಮನೆಗಳನ್ನು ಅವ್ರಿಗೆ ಅಲಾಟ್ಮೆಂಟ್ ಮಾಡಿಕೊಡ್ಬೇಕಂತೇಳಿ ಈ ಒಂದು ಮೀಡಿಯಾ ಮುಖಾಂತರ ನಾವು DC ಅವರಿಗೆ ಎಚ್ಚರಿಕೆ ಮಾತುಗಳನ್ನು ಕೊಡ್ತಾ, ಮುಂಬರ್ತಕ್ಕಂಥ ದಿನಗಳೇನು ಅಂದರೆ 28ನೇ ತಾರೀಕು ನಾವು ಮತ್ತೆ DC ಕಚೇರಿ ಎದುರು ದೊಡ್ಡ ಪ್ರಮಾಣದಾಗ, ಇದಕ್ಕಿಂತ ದೊಡ್ಡ ಪ್ರಮಾಣದಾಗ ನಾವು ಮತ್ತೆ ಅಲ್ಲಿ ಧರಣಿ ಕೂಡೋರಿದ್ದೀವಿ ಅಂತೇಳಿ ಈ ಒಂದು ಮೀಡಿಯಾ ಮುಖಾಂತರ ತಿಳಿಸೋಕೆ ಇಷ್ಟಪಡ್ತೇನೆ. ಕರ್ನಾಟಕ ರಾಜ್ಯ ಆದಿಜಂಬವ ಸಂಘದ ಜಿಲ್ಲಾಧ್ಯಕ್ಷ ಗುಂಡೇಶ್ ಶಿವನೂರ್ ಮತ್ತು ದತ್ತು ಅಯ್ಯಳ್ಕರ್ ಅವರು ಕರ್ನಾಟಕ ಕಲ್ಯಾಣ ಸೇನೆಯ ರಾಜ್ಯಾಧ್ಯಕ್ಷರು ಹಾಗೂ ಸಂಸ್ಥಾಪಕರು ನಮ್ಮ ಜೊತೆಗೂಡಿ ಈ ಒಂದು ಸ್ಟ್ರೈಕನ್ನು ಮಾಡಕತ್ತೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ.